ನಿನ್ನನ್ನು ಕಂಡಾಗ ಮನಸ್ಸು ಸಂತೋಷದಲ್ಲಿ ಕುಣಿಯುತ್ತಾ ಇತ್ತು. ಯಾಕೆ ಬಲ್ಲೆಯ? ಯಾಕೆ? ಒಂದೆಡೆಯಲ್ಲಿ ನನಗೆ ಭಯವೇ ಆವರಿಸಿಕೊಂಡಿದೆ. ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳೆಲ್ಲವನ್ನು ಕೇಳಿ ತಿಳಿದುಕೊಳ್ಳುತ್ತಾ ಇದ್ದೆ ನಾನು. ಈ ಮಧ್ಯೆ ನನ್ನ ಮಗನ ಅಭಿಮನ್ಯು ಎಲ್ಲಿ ಇರುವುದಾಗಿ ಕಣ್ಣುಗಳು ಹುಡುಕಾಡುತ್ತಾ ಇತ್ತು. ನೀನಾಗಿಯೇ ಬಂದು ನನ್ನನ್ನು ಬಳಿಗೆ ಬಂದು ಅಮ್ಮ ಅಂತ ನೀನು ಕರೆದಾಗ ಸಂತೋಷವಾಯಿತು ಮಗ. ಆದ್ರೂ ಬಳಿಗೆ ಬಂದಂತಹ ನಿನ್ನನ್ನೇ ನೋಡಿದೆ ಹೊರತು ಸರಿಯಾಗಿ ಗಮನಿಸಿದವಳು ನಾನಲ್ಲ. ಕೆಲವು ಸಂಶಯಗಳಿಗೆ ನೀನೇ ಅವಕಾಶವನ್ನು ಮಾಡಿಕೊಟ್ಟ ಹಾಗಾಯಿತು. ಯಾಕೆ? ನೀನು ಅಪ್ಪಿತಪ್ಪಿ ನನ್ನ ಬಳಿಗೆ ಬಂದದ್ದಲ್ಲ ತಾನು? ಖಂಡಿತ ಅಲ್ಲ. ನಿನ್ನ ಅಮ್ಮನನ್ನು ನೋಡುವಂತಹ ಉದ್ದೇಶದಲ್ಲಿ ಬಂದೆಯಾ? ನಿಮ್ಮನ್ನೇ ನೋಡುವಂತಹ ಕಾಕರದಿಂದ ಓಡಾಡಿಕೊಂಡು ಬಂದಿದ್ದೆ ನಮ್ಮ. ಸಂಶಯ ಯಾಕೆ ಬಲ್ಲೆಯಾ? ಯಾಕೆ? ಮಗು ತಾಯಿಯ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಸಿದ್ಧತೆ ಬೇಕೇ? ಯಾವುದು? ಎದೆಯಲ್ಲಿ ಸಿರಿಸಿದ ಕವಚ, ಬೆನ್ನಲ್ಲಿ ತುಂಬಿದ ಬತ್ತಳಿಕೆ, ಹೊರೆಯಲ್ಲಿ ಕಟಾರಿ, ಕೈಯಲ್ಲಿ ಧನುರ್ಬಾಣವನ್ನು ಹಿಡಿದುಕೊಂಡಿದ್ದೀಯ ಮಗು. ಹೊರಟು ನಿಂತಹ ರೀತಿ ನೀತಿಯನ್ನು ಕಂಡಾಗ ಯುದ್ಧಕ್ಕೆ ಇರುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಯಾವತ್ತು ಅಮ್ಮನಲ್ಲಿ ಹೇಳದೆ ಯಾವುದೇ ಕಾರ್ಯಕ್ಕೆ ಮನ ಮಾಡಿದವನು ನೀನಲ್ಲ. ಇಲ್ಲ ಮಗು. ಹೊರಟದ್ದು ಯುದ್ಧಕ್ಕೆ ತಾನೆ. ಯಾರಲ್ಲಿ ಯುದ್ಧ? ಎಲ್ಲಿ ಯುದ್ಧ? ಹೇಳವೇ ಮಗನೇ.
ರೀತಿಯನ್ನು ಗಮನಿಸಿದಾಗ ತಮಗೆ ಆಶ್ಚರ್ಯವಾಯಿತೆ. ನಿಜ. ಯಾರೇ ಆಗಲಿ ಆಶ್ಚರ್ಯ ಪಡುವ ರೀತಿಯಲ್ಲಿ ನನ್ನ ಸಿದ್ಧತೆ ಆಗಿದೆ ಅಮ್ಮ. ಹೌದು ಮಗನೇ. ಅಮ್ಮ